ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ರೇವತಿ, ಲೀಲಾ ಏನಾದ್ರು ಮನೆಗೆ ಬಂದಿದ್ದಾಳಮ್ಮ? ಅಕ್ಕನ ಇಲ್ವಲ್ಲ. ಅಯ್ಯೋ ದೇವ್ರೆ, ಬೀಗರು ಫೋನ್ ಮಾಡಿದ್ರಮ್ಮ. ಲೀಲಾ ಮನೇಲಿ ಇಲ್ವಂತೆ. ನಿಮ್ಮನೆಗೆ ಬಂದಿದ್ದಾಳ ಅಂತ ಕೇಳಕ್ ಫೋನ್ ಮಾಡಿದ್ರು. ಅವ್ಳ ಫೋನ್ಗೂ ಸಿಗ್ತಾ ಇಲ್ವಂತೆ. ಅಯ್ಯೋ ದೇವ್ರೆ, ಜೋರಾಗಿ ಅಳ್ಬೇಡಮ್ಮ, ನಿಮ್ಮಮ್ಮ ರಂಪ ಮಾಡ್ಬಿಡ್ತಾಳೆ ಕೇಳಿಸ್ಕೊಂಡ್ರೆ. ನೋಡು, ಅಕ್ಕ ಎಲ್ಲಿದ್ದಾಳೆ ಅಂತ ಫೋನಲ್ಲಿ ಟ್ರೈ ಮಾಡ್ತಾ ಇರು. ಸಿಕ್ಕಿದ್ರೆ ನನಗೆ ಫೋನ್ ಮಾಡು. ಅಲ್ಲಿವರೆಗೂ ನಾನು ಹುಡುಕಾಡ್ತಾ ಇರ್ತೀನಿ. ಸರಿಪ. ಭಗವಂತ, ನನ್ನ ಮಗಳಿಗೆ ಏನೂ ಆಗದೆ ಇರ್ಲಪ್ಪ. ಹಲೋ ಬಿಗ್ರೆ, ಏನಾಯ್ತು? ಏನಾದ್ರೂ ವಿಷಯ ಗೊತ್ತಾಯ್ತಾ? ಇಲ್ಲಮ್ಮ, ಮನೆಗೂ ಫೋನ್ ಮಾಡಿ ಕೇಳಿದೆ. ಲೀಲಾ ಅಲ್ಲಿಗೂ ಬಂದಿಲ್ವಂತೆ. ಅಯ್ಯೋ ದೇವ್ರೆ, ನಿಮ್ಮನೆಗೂ ಬಂದಿಲ್ಲ ಅಂತಂದ್ರೆ ಎಲ್ಲ ಹೋಗಿರ್ಬೋದು ಈ ಹುಡುಗಿ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲಮ್ಮ. ಅವಳಿಗೆ ಮನೆ ಬಿಟ್ಟರೆ ಬೇರೆ ಪ್ರಪಂಚನೇ ಇಲ್ಲ. ಫ್ರೆಂಡ್ಸ್ ಅಂತ ಇದ್ರು ಸುಮ್ಮನೆ ಸಿಕ್ಕಿದಾಗ ಆತ್ಮೀಯವಾಗಿ ಮಾತಾಡೋಳು ಅಷ್ಟೇ. ಮನೆಗೆಲ್ಲ ಹೋಗಿ ಮಾತಾಡುವಷ್ಟು ಅಭ್ಯಾಸ ಇಟ್ಕೊಂಡಿರ್ಲಿಲ್ಲ. ಅಯ್ಯೋ ದೇವ್ರೆ, ನಾನೇನಪ್ಪ ಮಾಡ್ಲಿ ಈಗ? ನಂಗಂತೂ ಕೈ ಕಾಲ ಆಡ್ತಿಲ್ಲ ಬೀಗ್ರೆ. ಅಯ್ಯೋ, ನೀವೇ ಹೀಗೆ ಹೇಳಿದ್ರೆ ಹೇಗೆ ತಾಯಿ? ಹೆತ್ತು ತಂದೆ ನಾನು. ಇಷ್ಟು ಬಿಸಿಲಿದ್ರು ಕಣ್ಣೆಲ್ಲ ಕತ್ಲಾಗ್ತಾ ಇದೆ. ಬೀಗ್ರೆ, ಹಾಗೆಲ್ಲ ನಂಬಿಕೆ ಕಳ್ಕೊಬೇಡಿ. ನಮ್ ವಿಶ್ವರೂಪನು ಹೋಗಿದ್ದಾನೆ ಲೀಲಾನ್ ಹುಡ್ಕೊಂಡ್ ಬರ್ತೀನಿ ಅಂತ. ದೇವ್ರು ಯಾವ್ದೋ ಒಂದ್ ದಾರಿ ತೋರಿಸ್ತಾನೆ. ನಮ್ದವ್ರ ಕೈ ಬಿಡೋದಿಲ್ಲ ಅವನು. ನಾನು ಯಾವತ್ತೂ ಒಂದಿನ ಹೀಗೆ ಬೀದಿ ಬೀದಿ ಅಲ್ಕೊಂಡು ನನ್ನ ಮಗಳನ್ನ ಹುಡುಕ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲಮ್ಮ. ಇದ್ದ ಜಾಗದಲ್ಲೇ ಬೇರೆಯವ್ರ ಸಮಸ್ಯೆಯನ್ನು ಪರಿಹರಿಸಿ ಮುಂದಿನ ಹೆಜ್ಜೆ ಇಡುವಂಥ ಹೆಣ್ಮಗಳು ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ಅಂದ್ರೆ ಆ ಜೀವ ಇನ್ನೆಷ್ಟು ನೊಂದ್ಕೊಂಡಿರ್ಬೇಡ, ಕಳ್ಳು ಕಿತ್ತು ಬರೋ ಹಾಗಾಗುತ್ತಮ್ಮ. ಬಿಗ್ರೆ, ಹಾಗೆಲ್ಲ ಮಾತಾಡ್ಬೇಡಿಪ್ಪ. ನೀವ್ ಹಾಗೆ ಮಾತಾಡಿದ್ರೆ ನನಗ್ ನಾನೇ ಪಾಪಿ ಅನ್ಸಕ್ ಶುರು ಆಗ್ಬಿಡುತ್ತೆ. ನನ್ ಸೊಸೆ ಸಿಗ್ತಾಳೆ, ನೀವು ನಂಬಿಕೆ ಇಟ್ಕೊಡಿ. ಆಗ್ಲಮ್ಮ, ನಾ ಹುಡುಕ್ತೀನಿ. ನನ್ನ ಮಗಳನ್ನ ನಾನು ಹುಡುಕ್ತೀನಿ. ಸಿಗ್ತಾಳೆ ಅನ್ನೋ ನಂಬಿಕೆಯಲ್ಲೇ ಹುಡುಕ್ತೀನಿ. ಉಳಿದಿದ್ದೆಲ್ಲ ಭಗವಂತನ ಮೇಲೆ ಹಾಕ್ತೀನಮ್ಮ. ಪಾಪ ಹೆತ್ತ ತಂದೆ ಎಷ್ಟು ನೊಂದ್ಕೊಂಡ್ಬಿಟ್ಟಿದ್ದಾರೆ. ಅಜ್ಜಿ ಅಜ್ಜಿ ಅಂತ ಬಾಯಿ ತುಂಬಾ ಕರೀತಿದ್ಲು ಅವಳು. ಅವಳನ್ನ ಅಪಾರ್ಥ ಮಾಡ್ಕೊಂಡು ಅನರ್ಥ ಮಾಡ್ಬಿಟ್ನಲ್ಲ ನಾನು. ಓ ರಾಮ, ಎಂತ ಕೆಲಸ ಮಾಡ್ಬಿಟ್ಟೆ ನಾನು. ಎಷ್ಟು ನೊಂದಿರ್ಬೇಡ ಅಲ್ಲಿಲ್ಲ. ಸಣ್ಣ ಪುಟ್ಟದನ್ನೆಲ್ಲ ಬಂದು ನನ್ನ ಹತ್ರ ಹಂಚ್ಕೋತಿತ್ತು ಆ ಹುಡುಗಿ. ಅಂತ ಇವತ್ತು ಕೇಳ್ದೆ ಮನೆ ಬಿಟ್ಟು ಹೋಗಿದ್ದಾಳೆ ಅಂತಂದ್ರೆ ಅವಳಿಗೆ ಎಷ್ಟು ನೋವಾಗಿದೆ ಅನ್ನೋದನ್ನ ಅಂದಾಜು ಮಾಡಕ್ಕಾಗಲ್ಲ. ಕಂದಲ್ಲಿಲ್ಲ, ಎಲ್ಲಿದ್ದೀಯಮ್ಮ? ಏನ್ ಮಾಡ್ತಿದ್ದೀಯಮ್ಮ? ದೇವ್ರೆ, ಜೀವನದಲ್ಲಿ ಎಲ್ಲ ಕಳ್ಕೊಂಡಿರೋರ್ಗೆ ನೀನೇ ದಿಕ್ಕು. ಎಲ್ಲ ಬಾಗ್ಲು ಮುಚ್ಚಿದ್ಮೇಲೆ ಎಲ್ಲರೂ ಬರೋದು ನಿನ್ ಬಾಗ್ಲಿಗೆ.
ನಾನು ಜೀವನದಲ್ಲಿ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ. ಮುಂದೇನ್ ಮಾಡ್ಬೇಕು, ಎಲ್ಲಿಗೆ ಹೋಗ್ಬೇಕು ನನ್ಗೇನು ಗೊತ್ತಿಲ್ಲ. ನೀನೇ ದಾರಿ ತೋರ್ಸಪ್ಪ. ಯಾಕಮ್ಮ? ಹಾ, ಯಾಕೆ ಅಂತ ನನ್ನೇ ಕೇಳ್ತೀಯ? ಹೋಗಿ ಮುಖನ ಕನ್ನಡಿಲಿ ಒಂದ್ಸಲಿ ನೋಡ್ಕೊ. ಯಾವಳ ಬಗ್ಗೆನೋ ಯೋಚನೆ ಮಾಡ್ಲಿ ಅಂತನಾ ನಾನ್ ನಿನ್ನ ಹೆತ್ತಿದ್ದು? ಅಮ್ಮ, ನೀನ್ ಯಾವ್ದನ್ನೋ ಇನ್ಯಾವ್ದಕ್ಕೋ ಲಿಂಕ್ ಮಾಡ್ಬೇಡ. ಅಪ್ಪ ಮಗಳು ಇಬ್ರು ಸೇರ್ಕೊಂಡ್ ಮಾಡ್ತಾ ಇದಾರಲ್ಲ ಲಿಂಕ್, ಆ ತರ ಲಿಂಕ್ ನಾನೇನು ಮಾಡ್ತಾ ಇಲ್ವಲ್ಲ. ಅವಳು ಯಾವಳೋ ಗಂಡನ್ ಬಿಟ್ಟು ಹೋದ್ರೆ ಇವಳು ಕರಳು ಚುರುಕನ್ಬಿಡ್ತಂತೆ. ಆ ವಿಷಯ ಕೇಳಿ ದೇವ್ರಿಗೆ ತುಪ್ಪ ದೀಪ ಹಚ್ಬೇಕು, ಪೀಡೆ ತೊಲಗ್ತಲ್ಲ ಅಂತ. ಅದನ್ ಬಿಟ್ಟು ಮುಖ ಗಂಟ್ ಹಾಕೊಂಡ್ ಕೂತಿದಾಳೆ. ಅಮ್ಮ, ನಿನಗೆ ಕೆಟ್ಟು ಬುದ್ಧಿ ಇದೆ ಅಂತ ಗೊತ್ತಿತ್ತು, ಆದ್ರೆ ಇಷ್ಟು ಕ್ರೂರಿ ಅಂತ ಅಂದ್ಕೊಂಡಿರ್ಲಿಲ್ಲ. ಅನ್ನು ನಿನ್ ಹೆತ್ತ ತಾಯಿ ಕ್ರೂರಿ, ರಾಕ್ಷಸಿ, ಕೆಟ್ಟೋಳು, ಏನ್ ಬೇಕಾರೋ ಅನ್ನು. ನಾನ್ ತಲೆ ಕೆಡ್ಸ್ಕೊಳಲ್ಲ. ಯಾಕೇಳು? ನಿನ್ನನ್ ಹೆತ್ತಿದಿನಲ್ಲ, ಅದಕ್ಕೆ ನೀನ್ ಏನ್ ಹೇಳಿದ್ರು ಕೇಳಿಸ್ಕೊಳ್ತೀನಿ. ಆದ್ರೆ ನಿನ್ ಜೀವನ ಹಾಳಾಗೋದಕ್ಕೆ ನಾನ್ ಬಿಡೋದಿಲ್ಲ. ಅಮ್ಮ ಪ್ಲೀಸ್, ನೀನ್ ತೀರಾ ಓವರ್ ಆಗಿ ಮಾತಾಡ್ತಿದ್ಯಾ. ನನ್ ಮಾತ್ ಕೇಳು. ಕೇಳೋದು ಹೇಳೋದು ಏನೂ ಇಲ್ಲ. ಇನ್ನೊಂದ್ಸಲಿ ಅವಳ ಹೆಸರು ಎತ್ತು ಕೂಡ್ದು. ನೀನು ನಿಮ್ಮಪ್ಪ ಅಷ್ಟೇ ಅಲ್ಲ, ಆ ದೇವರು ಬಂದ್ರು ಅವಳನ್ನ ಕಾಪಾಡೋದಕ್ಕಾಗಲ್ಲ. ನೀನ್ ಆಕ್ಟರ್ ಅಂತ ಗೊತ್ತಿತ್ತು, ಆದ್ರೆ ನಾಲ್ಗೆಗೂ ಬಣ್ಣ ಹಚ್ಕೊಂಡು ರಿಯಲ್ ಲೈಫಲ್ಲಿ ಇಷ್ಟು ಪರ್ಫಾರ್ಮ್ ಮಾಡ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ. ಯಾರು ಕೇಳಿ ಇವಳನ್ನ ಇಲ್ಲಿ ಕರ್ತಿದ್ದೆ? ಇವಳು ಇರೋ ಜಾಗದಲ್ಲಿ ನಾನು ಇರಲ್ಲ ಅಂತ ಗೊತ್ತಿಲ್ವಾ? ಏನಮ್ಮ, ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ. ಯಾಕಮ್ಮ ಅಳ್ತಿರೋದು? ಏನಾದರೂ ತೊಂದರೆ ಆಯ್ತಾ? ತುಂಬಾ ಹೊತ್ತಿಂದ ಇಲ್ಲೇ ಇದೆಯಲ್ಲಮ್ಮ, ಯಾರಿಗೋಸ್ಕರ ಏನಾದರೂ ಕಾಯ್ತಾ ಇದೆಯಾ? ಮತ್ತೆ ನೀನು ಕರ್ಕೊಂಡು ಹೋಗಕ್ಕೆ ಯಾರಾದರೂ ಬರ್ತಾರಾ? ನೀನು ಯಾರಿಗೂ ಕಾಯ್ತಾ ಇಲ್ಲ, ನಿನಗೋಸ್ಕರ ಯಾರು ಬರಲ್ಲ ಅಂದ್ರೆ ಮತ್ತೆ ಇಲ್ಲಿದ್ದೇನಮ್ಮ ಮಾಡ್ತೀಯಾ? ಜೀವನದಲ್ಲಿ ದಾರಿ ಕಾಣದೇ ಇದ್ದಾಗ ದಾರಿ ತೋರ್ಸೋನು ದೇವ್ರೆ ಅಲ್ವಾ? ಅದಕ್ಕೆ ಅವನ್ ದಾರಿನೇ ಕಾಯ್ತಾ ಇದ್ದೀನಿ. ನೋಡಮ್ಮ, ನಿನ್ನ ನಡೆ ನುಡಿ, ನೀನು ಹಾಕ್ತಿರೋ ಕಣ್ಣೀರು, ಇದನ್ನೆಲ್ಲ ನೋಡ್ತಾ ಇದ್ರೆ ನೀನು ಜೀವನದಲ್ಲಿ ಸೋತಿದ್ಯಾ ಅನ್ಸುತ್ತೆ. ಏನು ಚಿಂತೆ ಮಾಡಬೇಡ, ದೃಢವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಮ್ಮ, ಎಲ್ಲ ಸರಿ ಹೋಗುತ್ತೆ. ನೋಡಮ್ಮ, ಒಂದೇ ಒಂದು ಮಾತು, ಆಗಲೇ ಕತ್ಲಾಗಿದೆ, ಇಷ್ಟೊತ್ತಲ್ಲ ಇಲ್ಲಿ ಇರಬಾರ್ದು, ನೀನು ಹೊರಟ್ಬಿಡಮ್ಮ. ದೇವಸ್ಥಾನ ಕ್ಲೋಸ್ ಆಗಿದೆ, ಆವರಣನೆಲ್ಲ ಶುದ್ಧ ಮಾಡಬೇಕು, ಸಮಯ ಬೇರೆ ಆಗ್ತಾ ಇದೆ, ದಯವಿಟ್ಟು ಹೊರಟ್ಬಿಡಮ್ಮ. ಇವತ್ತು ಎಲ್ಲರೆದುರಿಗೆ ಅಭಿರಾಮ್ ಜೈಶಂಕರ್ ಹೆಂಡತಿ ಅನ್ನೋ ಸ್ಥಾನನ ನಾನು ಕೇಳ್ತಾ ಇದ್ದೀನಿ. ಅವನ ವಿರುದ್ಧ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟು ಏನ್ ಸಾಧಿಸಕ್ ಹೊರಟಿದೀಯಮ್ಮ? ನೀನು ಅವನನ್ನ ಮುಗ್ಸಕ್ ಹೊರಟಿದೀಯ. ನನಗೆ ನಿನ್ನ ಹತ್ರ ಮಾತಾಡಕ್ಕೂ ಅಸಹ್ಯ ಆಗ್ತಾ ಇದೆ.
ಇವ್ರ ಹತ್ರ ನನ್ನ ಮಗನ ಸೇವೆ ಮಾಡಿಸೋ ದೌರ್ಭಾಗ್ಯ ದುಸ್ಥಿತಿ ಎರಡೂ ಬಂದಿಲ್ಲ. ನನ್ನ ಮೈಯಲ್ಲಿ ಶಕ್ತಿ ಇರೋವರೆಗೂ ನನ್ನ ಮಗನ ನಾನೇ ನೋಡ್ಕೋತೀನಿ. ಯಾರು ಕೇಳಿ ಇವಳನ್ನ ಇಲ್ಲಿ ಕರ್ತಿದ್ದೀರಾ? ಇವಳು ಇರೋ ಜಾಗದಲ್ಲಿ ನಾನು ಇರೋಲ್ಲ ಅಂತ ಗೊತ್ತಿಲ್ವಾ? ಜನ ಯಾಕೆ ಇಷ್ಟು ಹಠ ಮಾಡ್ತಾರ? ಆದ್ರೂ ಇಷ್ಟು ಹಿಂಸೆ ಕೊಡಬಾರ್ದಪ್ಪ. ಬಾಯ್ ಬಿಟ್ಟು ಹೇಳಿಲ್ಲ ಅಂತಂದ್ರು ಅರ್ಥ ಮಾಡ್ಕೊಂಡು ಹೋಗ್ಬೇಕಪ್ಪ. ಇಲ್ದೇ ಇರೋ ಮನೆನೇ ಎಲ್ಲ ಅಂತಾರೆ. ಪ್ರತಿಯೊಂದು ಮನೆಗೂ ಒಬ್ಬ ಹಿರಿಯ ಜೀವ ಇರಬೇಕು. ಆಗ ಮನೆಯವ್ರು ತಪ್ಪೇ ಮಾಡಲ್ಲ. ಅಕಸ್ಮಾತ್ ತಪ್ಪಾದ್ರೂ ತಿದ್ದಿ ಬುದ್ಧಿ ಹೇಳಕ್ಕೆ ಆ ಹಿರಿಯ ಜೀವ ಇರುತ್ತೇನೋ ನಂಬಿಕೆ. ಆದ್ರೆ ನಾನು ಈ ಮನೇಲಿದ್ದೀನಿ ಹಿರಿಯ ಜೀವ. ಆ ಪುಟ್ಟ ಜೀವನ ಎಷ್ಟು ನೋಯಿಸ್ಬಿಟ್ಟೆ. ಲೀಲಾ ಹೀಗ್ ಮಾಡ್ತಾಳ, ಮನೆಗೆ ದ್ರೋಹ ಬಗಿತಾಳ ಅಂತ ಒಂದು ಕ್ಷಣಕ್ಕಾದ್ರೂ ಯೋಚನೆ ಮಾಡಿದಿದ್ರೆ ನನ್ನ ಆತ್ಮಸಾಕ್ಷಿನಾದ್ರೂ ಇಲ್ಲ ಇಲ್ಲ ಅಂತ ಹೇಳ್ತಿತ್ತು. ಆದ್ರೆ ನಾನು ಮಗನ ಜೀವನ ಹಾಳು ಮಾಡ್ಬಿಟ್ಲಲ್ಲ ಅನ್ನೋ ಆಘಾತದಲ್ಲಿ ಒಂದು ಯೋಚನೆ ಮಾಡಲಿಲ್ಲ. ನಾನು ಇಷ್ಟು ವರ್ಷ ಬದುಕಿದ್ದು ಏನ್ ಪ್ರಯೋಜನ ಬಂತು? ಲೀಲಾ, ನೀ ನನ್ನ ದೃಷ್ಟಿಲಿ ತುಂಬಾ ಎತ್ತರಕ್ಕೆ ಏರ್ಬಿಟ್ಟೆಮ್ಮ. ಆದ್ರೆ ನಾನು ನಿನ್ನ ದೃಷ್ಟಿಲಿ ಪಾತಾಳಕ್ಕೆ ಬಿದ್ಬಿಟ್ಟೆ. ಏನ್ ಹೇಳಿದ್ರು ಈ ಅಜ್ಜಿ ನನ್ನ ನಂಬಲಿಲ್ಲ. ನಿಮ್ ಜೊತೆ ಏನ್ ಸಂಬಂಧ ಇಟ್ಕೊಂಡು ಏನ್ ಪ್ರಯೋಜನ ಅಂತ ಅವಳು ನನ್ನನ್ನು ಕೇಳ್ಬಿಟ್ರೆ, ಅಯ್ಯೋ ದೇವ್ರೆ. ಲೀಲಾ, ಲೀಲಾ ವಾಪಸ್ ಸಿಕ್ಕರೆ ಓಡ್ ಹೋಗಿ ಅವಳನ್ನ ಅಪ್ಕೋತೀನೋ ಅಲ್ವೋ ಗೊತ್ತಿಲ್ಲ. ಆದ್ರೆ ಅವಳ ಕೈ ಹಿಡಿದು ಕ್ಷಮೆನಾದ್ರೂ ಕೇಳ್ತೀನಿ, ಕೇಳಲೇಬೇಕು. ಇಲ್ಲ, ಬೇಗ ಸಿಗು ತಾಯಿ. ಇದು ವಾಪಸ್ ಮನೆಗೆ ಬರ್ಲಿಲ್ಲ ಅಂತಂದ್ರೆ ಈ ಮನೆಯಾಗ ಉಳಿಯಲ್ಲ. ನೀ ಬಂದ್ರೇನೆ ಈ ಮನೆ ಉಳಿಯೋದು. ಬೇಗ ಸಿಗು ತಾಯಿ, ಬೇಗ ಸಿಗು, ಬೇಗ ಸಿಗು. ಇಲ್ಲ, ಅಪ್ಪ, ಅಕ್ಕನ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಇಲ್ಲ ಮರಿ, ತುಂಬಾ ಕಡೆ ಹುಡುಕ್ದೆ, ಎಲ್ಲೂ ಸಿಗ್ಲಿಲ್ಲ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ಹಾ, ಬಸ್ ಸ್ಟ್ಯಾಂಡ್ ಹತ್ರ ನೋಡಿದ್ಯಾ? ನೋಡ್ದೆಮ್ಮ. ಪಾರ್ಕ್ ಹತ್ರ ಅಲ್ಗೂ ಹೋಗಿದ್ನಮ್ಮ. ಅಯ್ಯೋ ಅಪ್ಪ, ಇವಾಗ ಏನ್ ಮಾಡೋದು? ಅದೇ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮರಿ. ಅಪ್ಪ, ಒಂದ್ ಕೆಲ್ಸ ಮಾಡೋಣ, ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ. ಅಯ್ಯಯ್ಯೋ, ಏನ್ ಹೇಳ್ತಾ ಇದೆಯಮ್ಮ? ಲೀಲಾ ಏಜೆ ಮನೆ ಸೊಸೆ, ನಮ್ಮ ಮಗಳು ಕಾಣೆ ಆಗಿದ್ದಾಳೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಏಜೆ ಹೆಂಡತಿಯವರು ಕಾಣೆ ಆಗಿದ್ದಾರೆ ಅಂತ ದೊಡ್ಡ ಸುದ್ದಿ ಆಗ್ಬಿಡುತ್ತಮ್ಮ. ಈಗಾಗಲೇ ಏಜೆ ಸರ್ ಸುದ್ದಿ ನ್ಯೂಸಲ್ಲೆಲ್ಲ ಬಂದು ಅವ್ರು ತುಂಬಾ ನೊಂದ್ಕೊಂಡಿದ್ದಾರೆ. ಹಾಗಂತ ನಾವು ಕೈ ಚೆಲ್ ಕೂರಕ್ಕಾಗತ್ತಾ? ನೀನೊಬ್ನೇ ಎಷ್ಟು ಅಂತ ಹುಡುಕ್ತೀಯಪ್ಪ? ಪೊಲೀಸ್ ಅವ್ರಿಗಾದ್ರೆ 100 ದಾರಿ ಇರುತ್ತೆ. ಆಯ್ತಮ್ಮ, ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಅವ್ರ ದೇವರು ನಮ್ಮ ಕೈ ಬಿಡಲ್ಲ ಅನ್ಕೋತೀನಿ. ಆ ಭಗವಂತ ನಮ್ಮ ಜೊತೆ ಇದ್ರೆ ಬಂದಿರೋ ಕಷ್ಟ ಎಲ್ಲ ಕರ್ಗ ಹೋಗುತ್ತೆ ಅಂತಾನೆ ಅನ್ಕೊಳ್ಳೋಣ. ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಸರಿಪಾ, ಹುಷಾರು. ಏನಿದ್ರು ಕಾಲ್ ಮಾಡು. ಆಯ್ತು ಮರಿ. ಯಾವ ತಂದೆಗಾದ್ರೂ ತನ್ನ ಮಗಳು ಕಳೆದು ಹೋಗಿದ್ದಾಳೆ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋ ಪರಿಸ್ಥಿತಿ ಬರಬಾರ್ದು.
ಏನಪ್ಪ ಇದು ಇಷ್ಟೊತ್ತಾದರೂ ಯಾರೂ ಬರಲಿಲ್ವಲ್ಲ? ಈ ವಿಶ್ವರೂಪ ನೋಡ್ಕೊಂಡು ಬರ್ತೀನಿ ಅಂತ ಹೋದವನು ಅವನು ಬಂದಿಲ್ಲ. ಏನಾಗ್ತಿದೆ ಒಂದು ಗೊತ್ತಾಗ್ತಾನೆ ಇಲ್ವಲ್ಲ. ವಿಶ್ವರೂಪ ಹೋದ ಕೆಲಸ ಏನಾಯ್ತು? ನನ್ನ ಸೊಸೆ ಸಿಕ್ಕಿದ್ಲ? ಎಲ್ಲಿ ಏನು ಹೇಳು ಬೇಗ. ಇನ್ನೇ ಕೇಳ್ತಿರೋದು ಹೇಳ. ಅಜ್ಜಿ ಸಮಾಧಾನ ಮಾಡ್ಕೊಳ್ಳಿ. ಎಲ್ಲ ಕಡೆ ಹುಡುಕ್ದೆ, ಎಲ್ಲೂ ಸಿಗ್ಲಿಲ್ಲ. ಮುಂದೆ ಏನು ಮಾಡ್ಬೇಕಂತ ನನಗೂ ಗೊತ್ತಾಗ್ತಿಲ್ಲ ಅಜ್ಜಿ. ಈಗ ನಮ್ಮ ಮುಂದೆ ಇರೋದು ಒಂದೇ ದಾರಿ. ರಾಮಗೆ ಹೇಳ್ತೀನಿ. ಹೌದು, ರಾಮ್ ಮನಸ್ಸು ಮಾಡಿದ್ರೆ ನನ್ನ ಸೊಸೆ ಎಲ್ಲಿದ್ರೂ ಸಿಗ್ತಾಳೆ, ಸಿಗ್ತಾಳೆ. ರಾಮ್ ಬಂದ, ಅವನಿಗೆ ಹೇಳ್ತೀನಿ. ಅಜ್ಜಿ ಈ ವಿಷಯನ ಬಾಸ್ ಹತ್ರ ಮಾತ್ರ ಹೇಳಕ್ ಹೋಗ್ಬೇಡಿ ಅಜ್ಜಿ. ನೀ ಸುಮ್ಮನಿರ. ವಿಶ್ವರೂಪ್ ಆಫೀಸಿಗೆ ಬಾ ಅಂತ ಕರೆದು ಹೋಗಿದ್ದೆ, ಆಫೀಸಿಗೆ ಬಂದಿಲ್ಲ. ನಾನೇ ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾನೆ. ಎಲ್ಲೋಗಿದೆ? ಏನ್ ಮಾಡ್ತಿದ್ದೆ? ಇದೇನಾ ನಿನ್ ಕೆಲಸದ ಬಗ್ಗೆ ತೋರಿಸೋ ಶ್ರದ್ಧೆ? ರಾಮ್, ಅದನ್ನೆಲ್ಲ ನಾನು ಹೇಳ್ತೀನಪ್ಪ. ರಾಮ್, ಈ ಮನೇಲಿ ಅನಾಹುತ ಆಗ್ಬಿಟ್ಟಿದೆ, ದೊಡ್ಡ ಅನಾಹುತ ಆಗ್ಬಿಟ್ಟಿದೆ. ಯಾಕಮ್ಮ, ಏನಾಯ್ತು? ನೀನ್ ಚೆನ್ನಾಗಿದ್ಯಾ ತಾನೆ? ಆರೋಗ್ಯದಲ್ಲಿ ಏನಾರ ಹೆಚ್ಚು ಕಮ್ಮಿ ಆಯ್ತಾ? ರಾಮ್, ಲೀಲಾ ಕಾಣ್ತಿಲ್ಲ. ಅವಳು ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ. ಅವಳು ಫೋನ್ಗೂ ಸಿಗ್ತಿಲ್ವೋ? ನನಗಂತೂ ತುಂಬಾ ಭಯ ಆಗ್ತಾ ಇದೆ. ಏನಾದರೂ ಮಾಡಿ ಲೀಲಾ ಎಲ್ಲಿದ್ದಾಳೆ ಅಂತ ಹುಡುಕ್ಸೋ. ನನಗೆ ನನ್ನ ಸೊಸೆ ಬೇಕು ಕಣೋ, ನನ್ನ ಲೀಲಾ ಬೇಕು. ಅಮ್ಮ, ಯಾರ್ಯಾರಿಗೆ ಯಾವಾಗ ಏನೇನು ಸ್ಥಾನ ಸಿಗಬೇಕೋ ಆ ವಿಧಿ ಡಿಸೈಡ್ ಮಾಡಿರುತ್ತೆ. ಸಿಕ್ಕಿರೋ ಸ್ಥಾನಕ್ಕೆ ಅವರು ಡಿಸರ್ವಿಂಗ್ ಅಲ್ಲ ಅನ್ಸಿದ್ರೆ ಆ ವಿಧಿನೇ ಕತ್ತಿ ಹಿಡಿದು ಹೊರಗೆ ತಪ್ಪತ್ತೆ. ಆ ನಂಬಿಕೆ ದ್ರೋಹಿಗೂ ಇದೇ ಆಗಿರೋದು. ಅಯ್ಯೋ, ಅವಳು ನಂಬಿಕೆ ದ್ರೋಹ ಮಾಡಿಲ್ಲ ಕಣೋ. ಅಮ್ಮ, ಇನ್ನೊಂದ್ಸಲ ಅವಳ ವಿಷಯ ನನ್ನ ತನಕ ಬರಬಾರ್ದು ಪ್ಲೀಸ್. ಇದಕ್ಕೆ ಅಜ್ಜಿ ನಾನು ಬಾಸ್ ಹತ್ರ ಹೇಳೋದು ಬೇಡ ಅಂದಿದ್ದು. ಅವ್ರೀಗ ಯಾರ ಮಾತು ಕೇಳಲ್ಲ. ಅಯ್ಯೋ ದೇವ್ರೆ, ಇವನು ಕೈ ಬಿಟ್ಬಿಟ್ರೆ ನಾನು ಇವಾಗ ಏನು ಮಾಡಲಿ? ನನ್ನ ಸೊಸೆ ಎಲ್ಲಿದ್ದಾಳೋ, ಏನಾಯ್ತೋ ಒಂದು ಗೊತ್ತಾಗ್ತಿಲ್ವಲ್ಲ. ದೇವ್ರೆ, ಅವಳ ಮೇಲೆ ಯಾರು ಕೆಟ್ಟ ದೃಷ್ಟಿ ಬಿತ್ತೋ? ಅವಳಿಗೆ ಯಾಕೆ ಹೀಗಾಗ್ತಾ ಇದೆ? ಅವಳು ಯಾರಿಗೇನು ಅನ್ಯಾಯ ಮಾಡಿದ್ದಾಳೆ? ಛೇ ಅಪ್ಪ. ಭಗವಂತ, ಯಾವತ್ತೂ ನೀನು ನನ್ನ ಕೈ ಬಿಟ್ಟಿಲ್ಲ. ಇವತ್ತು ನನ್ನ ಮಗಳು ಕೈಗೆ ಸಿಗೋ ಹಾಗೆ ಮಾಡಪ್ಪ. ಹೇಗೂ ಇಲ್ಲಿವರೆಗೂ ಬಂದಿದ್ದಾಗಿದೆ. ಇವ್ರಿಗೊಂದು ಕೈ ಮುಗಿದು ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗೋದೇ ಬೆಟ್ರೇನು? ಮೇಡಮ್, ಹೇಳಿ ವಿಶ್ವರೂಪ್, ಏನು ವಿಷಯ? ನನಗೆಲ್ಲ ಗೊತ್ತುಂಟು ಮೇಡಮ್. ಏನು ಗೊತ್ತು? ನೀವು ಏನು ಯೋಚನೆ ಮಾಡ್ತಿದ್ದೀರೋ ಅದನ್ನೇ ಮಾತಾಡ್ತಿದ್ದೀನಿ ಮೇಡಮ್. ಲೀಲಾ ಮೇಡಮ್ ಈ ಮನೆ ಕಾಲಿಟ್ಟು ಮೊದಲನೇ ದಿನದಿಂದ ಅವರು ಹೊಸಲು ದಾಟಿ ಹೋಗೋವರೆಗೂ ಎಲ್ಲ ವಿಷಯನೂ ನಮ್ಗೆ ಗೊತ್ತು. ಯಾರ್ಯಾರು ಯಾವ್ಯಾವ ರೀತಿ ಟಾರ್ಚರ್ ಕೊಟ್ಟಿದ್ದೀರಿ ಅಂತನೂ ನಂಗೆ ತುಂಬ ಚೆನ್ನಾಗಿ ಗೊತ್ತು ಮೇಡಮ್. ಆದರೂ ಸತ್ಯನ ಮುಚ್ಚಿಟ್ಟು, ಭಾವನೆಗಳನ್ನು ಕಟ್ಟಿಟ್ಟು, ನಾಲ್ಗಿನ ಬಚ್ಚಿಟ್ಟು ಸುಮ್ಮನೆ ಇದ್ದೆ. ಯಾಕೆ ಗೊತ್ತಾ ಮೇಡಮ್, ನೀವೆಲ್ಲ ನನಗೆ ದಣಿಗಳು, ನಂಗೆ ಅನ್ನ ಹಾಕಿದ್ದೀರಾ. ಇವತ್ತು ನಾನು ಈ ಮನೇಲಿ ನಿಂತ್ಕೊಂಡು ಇಷ್ಟೆಲ್ಲ ಮಾತಾಡ್ತಿದ್ದೀನಿ ಅಂದರೆ, ನನಗೆ ನನ್ನದೇ ಆದ ಜೀವನ ಇದೆ ಅಂದರೆ ಅದಕ್ಕೆ ಕಾರಣ ನೀವೇ ಅಲ್ಲ. ಆ ಒಂದು ಋಣಕ್ಕೋಸ್ಕರ ಮಾತ್ರ ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀನಿ ಮೇಡಮ್. ಆದರೆ ಇವತ್ತು ಲೀಲಾ ಮೇಡಮ್ ಅವರು ಮನೆ ಬಿಟ್ಟು ಹೋಗ್ಬೇಕನ್ನೋ ಕೆಟ್ಟ ನಿರ್ಧಾರ ತಗೊಂಡು ಯಾರಿಗೂ ಕಾಣ್ತಿರೋ ಥರ ಹೋಗ್ಬಿಟ್ಟಿದ್ದಾರೆ ಅಂದರೆ
ನಾನು ಸುಮ್ಮನಿರೋಕ್ಕಾಗಲ್ಲ ಮೇಡಮ್. ಹಾಗಂತ ನಾನು ಸುಮ್ಮನಿದ್ರೆ ನನ್ನ ಆತ್ಮಸಾಕ್ಷಿನೇ ನಂಗೆ ಚಪ್ಪಲಿ ತಗೊಂಡು ಹೊಡೆಯುತ್ತೆ ಮೇಡಮ್. ಪಾಪ ನಮ್ಮ ಬಾಸ್ ಮಗುವಿನಂತ ಮನಸ್ಸಿರೋರು, ಅವ್ರನ್ನ ಹೇಗೆ ಬೇಕೋ ಹಾಗೆ ಉಪಯೋಗಿಸ್ತಿರೋರು ನೀವು. ಇದನ್ನು ನಾನು ಬಾಸ್ ಹತ್ರ ಡೈರೆಕ್ಟಾಗಿ ಹೇಳ್ಬೋದು, ಆದರೆ ಆವಾಗಲೇ ಹೇಳಿದೆ ಅಲ್ವಾ ಮೇಡಮ್, ಅಣ್ಣದ ಋಣ ಅಂತ. ಆ ಋಣ ನನ್ನನ್ನು ಹೇಳಕ್ಕೆ ಬಿಡ್ತಿಲ್ಲ. ಅಕಸ್ಮಾತ್ ಲೀಲಾ ಮೇಡಮ್ ಏನಾದರೂ ಆದರೆ ನಾನು ಮಾತ್ರ ಸುಮ್ಮನೆ ಇರ್ತೀನಂತ ನೀವು ಅನ್ಕೋಬೇಡಿ ಮೇಡಮ್. ಇಷ್ಟೆಲ್ಲ ಹೇಳಿದ ಮೇಲೆ ನೀವು ಬದಲಾಗ್ತೀರ ಅನ್ನೋ ಸಣ್ಣ ಆಸೆ ಇದೆ. ಆಗಲ್ಲ ಅನ್ನೋ ನಂಬಿಕೆ ದೊಡ್ಡದಾಗಿದೆ ಮೇಡಮ್. ಇಷ್ಟೇ ಹೇಳಬೇಕಿತ್ತು. ಮೇಡಮ್ನ ನೋಡಿದ್ರೆ ಸಂಕಟ ಆಗುತ್ತೆ. ಆ ಸಂಕಟ ಇಷ್ಟೆಲ್ಲ ಮಾತಾಡುತ್ತೋ ಅಷ್ಟೇ. ಬರ್ತೀನಿ ಮೇಡಮ್. ಬಾಲ ಮುದ್ರಕೊಂಡಿರ್ಬೇಕಾಗಿರೋ ವಿಶ್ವರೂಪು ಲೀಲಾ ಪರವಾಗಿ ಬಂದು ಮಾತಾಡ್ತಾನೆ, ನನ್ನನ್ನೇ ಥ್ರೆಟ್ ಮಾಡ್ತಾನೆ ಅಂದ್ರೆ ಈ ವಿಷಯ ಯಾವತ್ತಿದ್ರೂ ಡೇಂಜರ್. ವಿಷಯ ಏಜೆವರೆಗೂ ಹೋಗ್ಬೋದು. ಮುಂದೊಂದು ದಿನ ಅಂಥ ಸಿಚುವೇಶನ್ ಬಂದರೆ ಅದನ್ನು ಎದುರಿಸೋ ಅಷ್ಟು ಮಟ್ಟಿಗೆ ನಾನು ಪ್ರಿಪೇರ್ ಆಗಿರಬೇಕು. ಥ್ಯಾಂಕ್ಸ್ ವಿಶ್ವರೂಪ್, ಈ ವಿಷಯನ ನನ್ನ ಹತ್ರ ಬಂದು ಹೇಳಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್.